ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ನಾವು 2025-26ರ ಸೇತುಬಂಧ ಕಾರ್ಯಕ್ರಮಕ್ಕಾಗಿ ಬುನಾದಿ ಸಾಮರ್ಥ್ಯಗಳು ಅಥವಾ ಅಪೇಕ್ಷಿತ ಕಲಿಕಾ ಫಲಗಳನ್ನು ನೋಡ್ಕೊಂಡು ಬರೋಣ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಅದರ ಜೊತೆಗೆ ನಾನು ನಿಮಗೆ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಒಂದು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರವನ್ನು ಸಹಿತ ಹೇಳಿಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಆಲ್ರೆಡಿ 9th ನಾನು ಕನ್ನಡ ಹಾಕಿದ್ದೀನಿ, ಹಿಂದಿ ಹಾಕಿದ್ದೀನಿ, SS ಸೈನ್ಸು ಬಂದಿದೆ. ಸೊ ಇವಾಗ SS ಇದೆ, ಗಣಿತ ಮತ್ತು ಇಂಗ್ಲೀಷನ್ನು ಬೇಗನೆ ಕೂಡ ಅದನ್ನು ಕೂಡ ಅಪ್ಲೋಡ್ ಮಾಡ್ತಾವ್ರೆ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಇನ್ನೊಂದು ಸರಿ ಹೇಳ್ತಾ ಶುರು ಮಾಡ್ತೀನಿ. ವಿಜಯನಗರ ಅರಸರ ಸಾಧನೆಗಳು ಮತ್ತು ಕೊಡುಗೆಗಳು ಹಾಗೂ ಬಹಮನಿ ಸುಲ್ತಾನರ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಕೊಡುಗೆಗಳನ್ನು ವರ್ಣಿಸ್ತಾರೆ. 2 ಧಾರ್ಮಿಕ ಸಾಮರಸ್ಯವನ್ನು ತರುವಲ್ಲಿ ಭಕ್ತಿ ಪಂಥದ ಕೊಡುಗೆಗಳು, ದಾಸರು ಮತ್ತು ಸಂತರ ಬೋಧನೆಗಳನ್ನು ವಿವರಿಸ್ತಾರೆ. 3 ಜನರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಜೀವನದ ಮೇಲೆ ಸುಲ್ತಾನರು ಮತ್ತು ಮೊಘಲರ ಆಳ್ವಿಕೆ ಪ್ರಭಾವವನ್ನು ಅರಿತಾರೆ. 4 ಶಿವಾಜಿಯ ಜೀವನ ಮತ್ತು ಸಾಧನೆಗಳನ್ನು ಸಾರಾಂಶೀಕರಿಸ್ತಾರೆ. 5 ಮೂಲಭೂತ ಹಕ್ಕು, ಕರ್ತವ್ಯ, ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಅವುಗಳಿಂದ ಪೌರರಿಗೆ ಆಗುವ ಪ್ರಯೋಜನಗಳ ಬಗ್ಗೆ ಅರಿತಾರೆ. 6 ರಕ್ಷಣಾ ಸೇವೆಗಳ ಪ್ರಾಮುಖ್ಯತೆ ಮತ್ತು ಅದರಲ್ಲಿ ಅವರ ಪಾತ್ರವನ್ನು ವರ್ಣಿಸ್ತಾರೆ. 7 ಚೋಳರ ಕಾಲದ ಸ್ವಸರ್ಕಾರದ ಪದ್ಧತಿ ಮತ್ತು ಪ್ರಸಕ್ತ ಸರ್ಕಾರದ ಪದ್ಧತಿಗಳನ್ನು ಹೋಲಿಕೆಯನ್ನು ಮಾಡ್ತಾರೆ. 8 ಭೂಮಿಯ ಆಕಾರವನ್ನು ವಿವರಿಸ್ತಾರೆ. ಭೂಮಿಯ ಸುತ್ತಳತೆ, ಸಮಭಾಜಕ ವೃತ್ತ ಮತ್ತು ಧ್ರುವೀಯ ವ್ಯಾಸವನ್ನು ತೋರಿಸುವ ರೇಖಾಚಿತ್ರವನ್ನು ರಚಿಸ್ತಾರೆ. ಅಕ್ಷಾಂಶ ಮತ್ತು ರೇಖಾಂಶಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸ್ತಾರೆ. ಗ್ಲೋಬ್ ಮತ್ತು ನಕಾಶೆಯ ಮೇಲೆ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಗುರುತಿಸ್ತಾರೆ. 9 ಹವಾಮಾನ ಮತ್ತು ವಾಯುಗುಣದ ನಡುವಿನ ವ್ಯತ್ಯಾಸವನ್ನು ತಿಳಿಸ್ತಾರೆ. 10 ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅರಿವು ಮೂಡಿಸಿಕೊಳ್ತಾರೆ ಅಂತಕ್ಕಂಥದ್ದನ್ನು 10 ಏನಾಗಿತ್ತು 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಅಪೇಕ್ಷಿತ ಕಲಿಕಾ ಫಲಗಳು ಅಥವಾ ಬುನಾದಿ ಸಾಮರ್ಥ್ಯಗಳ ಪಟ್ಟಿ ಇತ್ತು. ಸೊ ಕ್ವಶನ್ ಪೇಪರ್ ಮತ್ತು ಆನ್ಸರ್ಸನ್ನು ನೋಡ್ತಾ ಹೋಗುವ. ಸೊ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದರು. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಹಂಪಿ ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಬಹಮನಿ ಅರಸರ ಕಾಲದಲ್ಲಿ ಬೀದರ್ನಲ್ಲಿ ಮದ್ರಸಾ ನಿರ್ಮಿಸಿದವರು ಯಾರು ಅಂತ ಕೇಳಿದರು. ಸೊ ಬಹಮನಿ ಅರಸರ ಕಾಲ ಇದೆ, ಹಾಗಾದರೆ ಬೀದರ್ನಲ್ಲಿ ಮದ್ರಸಾವನ್ನು ನಿರ್ಮಿಸಿದವನು ಮೊಹಮ್ಮದ್ ಗವಾನ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಭಕ್ತಿ ಮತ್ತು ಪ್ರಪತ್ತಿಯಿಂದ ಮಾತ್ರ ಮುಕ್ತಿ ಸಾಧ್ಯ ಅಂತ ಹೇಳಿರ್ತಕ್ಕಂಥ ಒಬ್ಬ ಧಾರ್ಮಿಕ ಸುಧಾರಕ ಅಂತ ನಾವು ಹೇಳ್ಬೋದು. ಅದನ್ನು ಯಾರು ಅಂತ ಕೇಳಿದ್ದಾರೆ. ಇನ್ನು ಮೀರಾಬಾಯಿ ಅವರು ಯಾರನ್ನ ಕುರಿತಾಗಿ ಭಜನೆಗಳನ್ನು ರಚಿಸಿದ್ದಳು ಅಂತ ಕೇಳಿದರು. ಕೃಷ್ಣನನ್ನ ಕುರಿತಾಗಿ ಅವರು ಏನು ಮಾಡಿದ್ದಾರಪ್ಪ ಅಂದರೆ ಮೀರಾಬಾಯಿ ಅವರು ಭಜನೆಗಳನ್ನು ಬರೆದಿದ್ದಾರೆ. ಮುಂದಿನ ಪ್ರಶ್ನೆ, ಸಂತತಿಗಳಿದ್ದಾವೆ. ಈ ಸಂತತಿಗಳನ್ನು ನೀವೇನು ಮಾಡಬೇಕು, ಫಸ್ಟ್ ಹಿಡಿದು ಲಾಸ್ಟ್ವರೆಗೆ ಅರೇಂಜ್ ಮಾಡ್ತಾ ಹೋಗಬೇಕು. ತುಘಲಕ್ ಸಂತತಿ ಅದ, ಲೋಧಿ ಸಂತತಿ, ಖಿಲ್ಜಿ ಸಂತತಿ, ಗುಲಾಮಿ ಸಂತತಿ ಮತ್ತು ಸೈಯದ್ನ ಸಂತತಿ. ಮುಂದಿನ ಪ್ರಶ್ನೆ, ಮೊಘಲರ ಕಾಲದಲ್ಲಿ ರಚನೆಯಾದ 2 ವಾಸ್ತುಶಿಲ್ಪ ರಚನೆಗಳನ್ನು ಬರೀರಿ. ಸೊ ಫಸ್ಟ್ ಆಗ್ರಾದ ತಾಜ್ ಮಹಲ್ ಬರಿಬೋದಲ್ಲ, ಆಮೇಲೆ ಕುತುಬ್ ಮಿನಾರ್ ಬರಿಬೋದು. ಓಕೆ, ಸೊ ಕೆಂಪು ಕೋಟೆ ಬರಿಬೋದು. ಇವೆಲ್ಲವುಗಳನ್ನು ನೀವೇನು ಮಾಡ್ಬೋದಪ್ಪ ಅಂತಂದರೆ ಬರಿಬೋದು. ಇವೆಲ್ಲ ಮೊಘಲರ ಕಾಲದಲ್ಲಿರ್ತಕ್ಕಂಥ ಪ್ರಸಿದ್ಧ ವಾಸ್ತುಶಿಲ್ಪದ ಕೇಂದ್ರಗಳು. ಶಿವಾಜಿಯ ತಾಯಿಯ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಶಿವಾಜಿಯ ತಾಯಿಯ ಹೆಸರನ್ನು ನೀವು ಬರಿಬೇಕು. ಸೊ ದ ಆನ್ಸರ್ ಈಸ್ ಜೀಜಾಬಾಯಿ ಅಂತಕ್ಕದ್ದನ್ನು ಬರಿಬೇಕು. ಸೊ ಶಿವಾಜಿಯ ತಾಯಿ ಜೀಜಾಬಾಯಿ. ಇನ್ನು ಶಿವಾಜಿಯ ಗುರುಗಳು ಹೆಸರೇನು ಅಂತ ಕೇಳಿದ್ದಾರೆ. ಸೊ ದಾದಾಜಿ ಕೊಂಡದೇವ ಅಂತ ಕರೀತಾರೆ. ಸೊ ದಾದಾಜಿ ಕೊಂಡದೇವ ಈಸ್ ದ ರೈಟ್ ಆನ್ಸರ್. ಅವರು ಶಿವಾಜಿಯ ಗುರುಗಳ ಹೆಸರು. ಇನ್ನು ಮೂಲಭೂತ ಹಕ್ಕುಗಳು 6 ಇದ್ದಾವೆ. ಸೊ 6 ಮೂಲಭೂತ ಹಕ್ಕುಗಳನ್ನು ಬರಿಬೇಕು. ಧಾರ್ಮಿಕ ಸಮಾನತೆ ಹಕ್ಕಾಗಿರ್ಬೋದು, ಶೋಷಣೆಯ ವಿರುದ್ಧದ ಹಕ್ಕಾಗಿರ್ಬೋದು, ಇವೆಲ್ಲ ಅಷ್ಟು 6 ಹಕ್ಕುಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕು. ಮುಂದಿನ ಪ್ರಶ್ನೆ, ನಮ್ಮ ರಕ್ಷಣಾ ಪಡೆಗಳ ಈಗಿನ ಮಹಾದಂಡ ನಾಯಕರು ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿರಲಿ, ಮಹಾದಂಡ ನಾಯಕರು ಅಂದರೆ ರಾಷ್ಟ್ರಪತಿಗಳೇ ಆಗಿರ್ತಾರೆ. ಸೊ ರಾಷ್ಟ್ರಪತಿಗಳು ಯಾರು, ದ್ರೌಪದಿ ಮುರ್ಮು ಅನ್ನೋದನ್ನು ನೀವು ಬರಿಬೇಕಾಗಿತ್ತು. ಸೊ ದ್ರೌಪದಿ ಮುರ್ಮು ಈಸ್ ದ ರೈಟ್ ಆನ್ಸರ್. ಇನ್ನು ಚೋಳರ ಗ್ರಾಮಾಡಳಿತದ ಬಗ್ಗೆ ಮಾಹಿತಿ ನೀಡೋ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಸೊ ಚೋಳರ ಕಾಲದಲ್ಲಿ ಗ್ರಾಮಾಡಳಿತದ ಬಗ್ಗೆ ಮಾಹಿತಿಯನ್ನು ಕೊಡೋ ಶಾಸನ ಉತ್ತರ ಮೇರೂರು ಶಾಸನ ಅಂತ ಕರೀತಾರೆ. ಸೊ ಯಾವುದು, ಉತ್ತರ ಮೇರೂರು ಶಾಸನ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಇಲ್ಲೇ ಕೆಳಗಡೆ ಆಯ್ಕೆದಲ್ಲಿದೆ, ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಇನ್ನು ಚೋಳರ ಗ್ರಾಮಾಡಳಿತದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿರಂತೆ ಕೇಳಿದ್ದಾರೆ. ಸೊ ಇಲ್ಲೇನಾಗಿತ್ತಪ್ಪ ಅಂದ್ರೆ
ಜನಪ್ರತಿನಿಧಿಗಳನ್ನ ಆರಿಸಬೇಕಾದ್ರೆ ಅವರದೇ ಆಗಿರ್ತಕ್ಕಂಥ ಊರಿನಲ್ಲಿ ನಿರ್ದಿಷ್ಟವಾದ ಇಂತಿಷ್ಟೇ ಹೊಲ ಇರಬೇಕು, ಇಂತಿಷ್ಟೇ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟಬೇಕು ಅಂತಕ್ಕಂಥ ಎಲ್ಲ ನಿಯಮಗಳಿತ್ತು. ಆಮೇಲೆ ಚುನಾವಣೆ ಮಾಡ್ತಕ್ಕಂಥ ಪದ್ಧತಿ ಕೂಡ ನಾವು ಚೋಳರ ಗ್ರಾಮಾಡಳಿತ ಪದ್ಧತಿಯಲ್ಲಿ ನೋಡ್ತೀವಿ. ಸೊ ಅದನ್ನೇ ನಮಗೆ ಉತ್ತರ ಮೇರೂರು ಶಾಸನದಲ್ಲಿ ಸಿಗ್ತದೆ ಅನ್ನೋದನ್ನು ಬರಿಬೇಕಿತ್ತು. ಇನ್ನು ಇಲ್ಲಿ ಕೊಟ್ಟಿದ್ದಾರೆ, ಇದರಲ್ಲಿ ಅಕ್ಷಾಂಶಗಳನ್ನು ಗುರುತಿಸ್ತಾ ಹೋಗಬೇಕು. 0 ಡಿಗ್ರಿ ಅಕ್ಷಾಂಶ 23.5 ದಕ್ಷಿಣ, 66 ಉತ್ತರ ಅಂತ ಇದೆ. ಅದನ್ನು ಕ್ಲಿಯರ್ ಆಗಿ ನೋಡಿದರೆ ನಿಮಗೂ ಕೂಡ ಅದರಲ್ಲಿ ಕಾಣ್ತದೆ. ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್, ಭಾರತದ ನಕಾಸೆಯನ್ನು ಬಿಡಿಸ್ರಿ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ಗುರುತಿಸ್ರಿ. ಸೊ ಇದು ಬಹಳ ಪಾಪ್ಯುಲರ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಒಂದು ಮಧ್ಯದಲ್ಲಿ ಬರ್ತದೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಆಮೇಲೆ ಸೊ ಈ ಕಡೆ ಪಕ್ಕದಲ್ಲಿ ಬರ್ತಕ್ಕಂಥದ್ದು 82.5 ಅಂತಕ್ಕಂಥದ್ದು ಬರ್ತದೆ. ಸೊ ಇವೆರಡು ಏನಪ್ಪ ಅಂತಂದರೆ ಕರ್ಕಾಟಕ ಮತ್ತು 82.5 ಪೂರ್ವ ರೇಖಾಂಶ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಹವಾಮಾನ ಮತ್ತು ವಾಯುಗುಣದ ನಡುವಿನ ವ್ಯತ್ಯಾಸಗಳನ್ನು ಬರಿಬೇಕು. ಸೊ ಹವಾಮಾನ ಅಂದರೆ ಯಾವುದಕ್ಕೆ ಕರಿತೀವಿ, ಆಮೇಲೆ ವಾಯುಗುಣ ಅಂದರೆ ಯಾವುದಕ್ಕೆ ಕರಿತೀವಿ. ಸೊ ಅವೆರಡರ ನಡುವೆ ಇರತಕ್ಕಂಥ ಮೇನ್ ಡಿಫ್ರೆನ್ಸಿಯೇಷನನ್ನು ಫ್ರೆಂಡ್ಸ್ ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಮುಂದಿನ ಪ್ರಶ್ನೆ ಲಾಸ್ಟ್ ಕ್ವಶನ್ ಅದ, ನಿಮ್ಮ ಸುತ್ತಮುತ್ತಲು ಕಂಡುಬರುವ ಯಾವುದಾದರೂ 2 ಆರ್ಥಿಕ ಚಟುವಟಿಕೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಆರ್ಥಿಕ ಚಟುವಟಿಕೆಗಳು, ಬೀದಿಗಳಲ್ಲಿ ವ್ಯಾಪಾರಿಗಳು ಇರ್ತಾರೆ, ರಸ್ತೆ ಬದಿಯಲ್ಲಿ ತರಕಾರಿಗಳನ್ನು ಮಾರ್ತಾರೆ, ಬ್ಯಾಂಕಲ್ಲಿ ನೌಕರಸ್ಥರು ಕೆಲಸ ಮಾಡ್ತಾರೆ, ಶಾಲೆಯಲ್ಲಿ ಶಿಕ್ಷಕರು ಕೆಲಸಗಳನ್ನು ಮಾಡ್ತಾರಲ್ವಾ. ಸೊ ಹೊಲದಲ್ಲಿ ಕೃಷಿ ಕಾರ್ಮಿಕರು ಕೆಲಸಗಳನ್ನು ಮಾಡ್ತಾರೆ. ಇವೆಲ್ಲ ಏನಪ್ಪ ಅಂದರೆ ನಾವು ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ. ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ 9th ಸ್ಟ್ಯಾಂಡರ್ಡಲ್ಲಿ ನಾನು ನಿಮಗೆ ಸಮಾಜ ವಿಜ್ಞಾನದಲ್ಲಿ ಒಂದು ಕಲಿಕಾ ಸಾಮರ್ಥ್ಯಗಳಾಗಿರ್ಬೋದು, ಒಂದು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ಏನು ಮಾಡಿದ್ದೀನಿ, ಕೊಟ್ಟಿದ್ದೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಅವುಗಳನ್ನು ನೋಡಿ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ.